ನಮಸ್ತೆ ಗೆಳೆಯರೇ, ಇದು ಮಂಗಳವಾರದ ಬ್ಲಾಗ್. ಬೆಳಗ್ಗೆ ಟಿಫನ್ ಎಲ್ಲ ಮುಗಿಸಿ ಕೂತಿದ್ದೆ, ಹಂಗೆ ಹೊರ್ಗಡೆ ನೋಡಿದೆ. ನಮ್ಮ ಮನೆ ಎದುರುಗಡೆಗೆ ಕಾಣಿಸ್ತದೆ 2 ಪಕ್ಷಿಗಳು ಕೂತಿತ್ತು, ಪಾರಿವಾಳಗಳು. ಎಷ್ಟು ಚೆನ್ನಾಗಿದ್ದೋ. ಒಂದಂತೂ ಫುಲ್ಲು ಕೋಪ ಮಾಡ್ಕೊಂಬಿಟ್ಟಿತ್ತು, ಇನ್ನೊಂದು ಅದಕ್ಕೆ ಸಮಾಧಾನ ಮಾಡ್ತಾಯಿತ್ತು. ಮೋಸ್ಟ್ಲಿ ಕೋಪ ಮಾಡ್ಕೊಂಡಿದ್ದು ಹುಡುಗಿ ಅನಿಸುತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ಮಾತ್ರ ಎಷ್ಟು ಚೆನ್ನಾಗಿ ಸಮಾಧಾನ ಮಾಡ್ತು. ಮನುಷ್ಯರು ಹೆಂಗೆ ಮಾಡ್ತಾರೋ ಅದೇ ರೀತಿಲೇ ಮಾಡ್ತು ಅದಂತೂ. ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿತ್ತು ನೋಡಿ. ನಾನು ಸರಿ ಅಂತ ಫೋನ್ ಹಿಡ್ಕೊಂಡೆ. ಅದು ಎರಡೂ ಕೂಡ ನಾನು ಕ್ಯಾಮ್ರಾ ಆನ್ ಮಾಡಿದ್ದೀನೇನೋ ಅಂದ್ಬಿಟ್ಟು ಎರಡೂ ಕೂಡ ನನ್ನೇ ನೋಡ್ತಾಯಿತ್ತು ತುಂಬ ಹೊತ್ತವರೆಗೂ. ಆಮೇಲೆ ನಾನು ಕ್ಯಾಮ್ರಾ ಆಫ್ ಮಾಡಿದ್ಮೇಲೆ ತಿರ್ಗಾ ಇಬ್ಬರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮನುಷ್ಯರಿಗಿಂತ ಎಲ್ಲರೂ ಹೇಳೋಂಗೆ ನಿಜನೇ, ಪ್ರಾಣಿಗಳಿಗೆ ಬುದ್ಧಿ ಜಾಸ್ತಿ ಅನ್ನೋದು. ಮನುಷ್ಯರು ಕೂಡ ಈ ರೀತಿ ಸಮಾಧಾನ ಮಾಡಲ್ವೇನೋ, ಆ ರೀತಿಲೇ ಸಮಾಧಾನ ಮಾಡ್ತು. ನನಗಂತೂ ತುಂಬಾ ಖುಷಿಯಾಯಿತು. ಅಕಸ್ಮಾತ್ ಮುಂದಿನ ಜನ್ಮ ಅನ್ನೋದಿದ್ದರೆ ಹುಟ್ಟಿದ್ರೆ ಪಕ್ಷಿಗಳಾಗೇ ಹುಟ್ಟಬೇಕು. ಮನುಷ್ಯರಾಗೋದ್ಕಿಂತ ಅದೇ ಬೆಸ್ಟ್ ಅನಿಸುತ್ತೆ. ಬೆಳಗ್ಗೆಯಿಂದ ಏನೂ ಕೆಲಸ ಮಾಡಿರಲಿಲ್ಲ, ಅದರಿಂದ ಏನೂ ಇವತ್ತು ವೀಡಿಯೋಸ್ ಇರಲಿಲ್ಲ. ಅದಕ್ಕೆ ಇವತ್ತಾದರೂ ಸ್ವಲ್ಪ ಕ್ರಾಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ರಾತ್ರಿಲಿ ಅಡುಗೆ ಎಲ್ಲ ಮಾಡಿಬಿಟ್ಟು ಊಟ ಮಾಡಿ ನನ್ನ ಮಗಳನ್ನ ಮಲಗಿಸಿ ಬಿಗ್ ಬಾಸ್ ನೋಡ್ತೀವಲ್ಲ, ಅದೇ ಟೈಮಲ್ಲಿ ಬಿಗ್ ಬಾಸ್ ನೋಡಿಕೊಂಡು ಏನಾದರೂ ಕ್ರಾಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಮನೇಲಿ ಒಂದು ವೇಸ್ಟ್ ಡಬ್ಬ ಬಿದ್ದಿತ್ತು, ತುಂಬ ದಿವಸದಿಂದ ಇತ್ತು. ನಾನು ಯಾವುದೇ ಒಂದು ವೇಸ್ಟ್ ಡಬ್ಬನಾದರೂ ಬಿಸಾಕೋದಿಲ್ಲ, ಇಟ್ಕೊಂಡೇ ಇರ್ತೀನಿ. ನಮ್ಮ ಯಜಮಾನ್ರು ಬೈತಾ ಇರ್ತಾರೆ, ಏನೆಲ್ಲ ಇಟ್ಕೊಂಡಿರ್ತೀಯ ಅಂತ. ನನಗೆ ಯಾವುದೇ ಒಂದು ಡಿಫ್ರೆಂಟಾಗಿದ್ದರೆ ವಸ್ತುಗಳು ಅದನ್ನೆಲ್ಲ ಬಿಸಾಕೋಕ್ಕೆ ಇಷ್ಟ ಆಗೋಲ್ಲ. ಅದನ್ನ ಹಂಗೆ ಇಟ್ಕೊಂಡು ಅದರಲ್ಲಿ ಏನಾನ ಒಂದು ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಈಗ ಕಮ್ಮಿ, ಮೊದಲೇ ಮದುವೆಗೆ ಮುಂಚೆ ಎಲ್ಲ ತುಂಬ ಮಾಡ್ತಾಯಿದ್ದೆ. ಏನು ಸಿಕ್ಕುತ್ತೋ ಅದರಲ್ಲಿ ಏನಾನ ಒಂದು ಕ್ರಾಫ್ಟ್ ಮಾಡ್ತಾಯಿದ್ದೆ. ನನಗೆ ಹೆಂಗೆ ಐಡಿಯಾ ಬರುತ್ತೆ ಅಂತ ನಿಜವಾಗೂ ಗೊತ್ತಿಲ್ಲ. ನಾನು ಫಸ್ಟಿಗೆ ಏನೂ ಐಡಿಯಾ ಮಾಡೋಕ್ಕೆ ಹೋಗಲ್ಲ. ನಾನು ಮಾಡ್ತಾ ನನಗೆ ಐಡಿಯಾಗಳು ಬರುತ್ತೆ, ನಾನು ಹಂಗೆ ಮಾಡ್ಕೊತಾ ಹೋಗ್ತಾಯಿರ್ತೀನಿ. ಅದರಿಂದ ನನಗೆ ಏನೇ ಒಂದೂ ಕೂಡ ಏನು ಮಾಡ್ತೀನಿ ಇದರಲ್ಲಿ ಅಂತ ನಾನು ಫಸ್ಟೇ ಹೇಳೋಕ್ಕಾಗಲ್ಲ. ನನಗೆ ಮಾಡ್ತಾ ಐಡಿಯಾ ಬರೋದ್ರಿಂದ ನಾನು ಮಾಡಿ ಫಿನಿಷ್ ಆದಮೇಲೆ ಅದು ಏನಾಯಿತು ಏನು ಅನ್ನೋದನ್ನ ತೋರಿಸ್ಬೋದು. ಆಮೇಲೆ ಸರಿ ಅಂತ ಒಂದು ಬಾಟಲ್ ಇತ್ತು, ಆ ಬಾಟಲಲ್ಲಿ ಹುಡುಗಿ ಥರ ಏನಾದರೂ ಮಾಡೋಣ ಅಂತ ಅನ್ನಿಸ್ತು. ಅದಕ್ಕೆಲ್ಲ ಫಸ್ಟು ಪೇಂಟ್ ಮಾಡಿಕೊಂಡೆ. ನಾನು ಆ್ಯಕ್ಚುಲಿ ಪೇಂಟ್ ಯಾವುದಕ್ಕೂ ಯೂಸ್ ಮಾಡಲ್ಲ, ನೀರೆಲ್ಲ ಬಿದ್ದರೆ ಹಾಳಾಗುತ್ತೆ ಅಂತ. ನಾನು ನೈಲ್ ಪಾಲಿಷೇ ಯೂಸ್ ಮಾಡ್ತೀನಿ. ಯಾವುದೊಂದೂ ನಾನು ಪೇಂಟಿಂಗ್ ಬದಲು ನೈಲ್ ಪಾಲಿಷ್ ಯೂಸ್ ಮಾಡ್ತೀನಿ. ನೈಲ್ ಪಾಲಿಷ್ ಆದರೆ ನೀರು ಬಿದ್ದರೂ ಹಾಳಾಗಲ್ಲ. ಅದಕ್ಕೋಸ್ಕರ ನಾನು ಏನಾದರೂ ಮಾಡಬೇಕಾದ್ರೂ ಅಷ್ಟೇ, ಈ ಥರದ್ದೇ ಬೇಕು ಆ ಥರದ್ದೇ ಬೇಕು ಅಂತ ಅಂಗಡಿಗೆಲ್ಲ ಹೋಗಿ ನಾನು ತೊಗೊಂಡು ಬರಲ್ಲ. ಆ ಸಮಯಕ್ಕೆ ನನ್ನ ಹತ್ರ ಏನಿರುತ್ತೋ ನಾನು ಅದನ್ನೇ ಯೂಸ್ ಮಾಡಿಕೊಂಡು ನಾನು ಮಾಡ್ತೀನಿ. ನಾನು ಯಾವುದೊಂದು ಕೂಡ ಅಂಗಡಿಯಿಂದ ತೊಗೊಂಡು ಬರಲ್ಲ. ನನಗೆ ಏನು ತೊಗೋಬೇಕು ಅಂತಲೂ ನನಗೆ ಗೊತ್ತಾಗೋದಿಲ್ಲ. ಅದರಿಂದ ನಾನು ಮಾಡ್ತಾನೆ ಮನೇಲಿ ಏನೇನಿರುತ್ತೋ ಅದನ್ನೇ ಯೂಸ್ ಮಾಡ್ಕೊತಾ ಮಾಡ್ತೀನಿ. ಅದಕ್ಕೋಸ್ಕರನೇ ಅಂತ ಅಂಗಡಿಯಿಂದ ತೊಗೊಂಡು ಬರಲ್ಲ. ಕೆಲವೊಂದು ಇಂಪಾರ್ಟೆಂಟಾಗಿ ನಾನು ತುಂಬ ಚೆನ್ನಾಗಿ ಮಾಡ್ತಾಯಿದ್ದೀನಿ, ಇದು ಬೇಕು ಇಂಪಾರ್ಟೆಂಟು ತುಂಬ ದಿವಸ ಇರಬೇಕು ಅನ್ನೋದಕ್ಕೋಸ್ಕರ ಆದರೆ ಮಾತ್ರ ಮಾಡಾದಮೇಲೆ ಇದಕ್ಕೆ ಈ ಥರ ಹಾಕಬೇಕು ಅನ್ನೋದು ಗೊತ್ತಾಗುತ್ತಲ್ಲ, ಅದು ಇಲ್ಲ ಅಂದರೆ ಮಾತ್ರ ಅಂಗಡಿಯಿಂದ ತೊಗೊಳ್ತೀನಿ ಹೊರತು ಇದು ಈ ಥರ ಮಾಡ್ತೀನಿ ನಾನು, ಇದಕ್ಕೆ ಬೇಕು ಅಂತ ನಾನು ಯಾವತ್ತೂ ಅಂಗಡಿಯಿಂದ ತೊಗೊಂಡು ಬರಲ್ಲ. ಏನಿರುತ್ತೋ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿರ್ತೀನಿ. ನಾನು ಈ ಬಾಟಲ್ಗೆ ಪಿಂಕ್ ಕಲರ್ ನೈಲ್ ಪಾಲಿಷ್ನ ಪೂರ್ತಿಯಾಗಿ ಹೊಡ್ಕೊಂಡಿದ್ದೀನಿ. ಒಳಗಡೆ ಏನು ಅವಶ್ಯಕತೆ ಇಲ್ಲ, ಮತ್ತು ನಾವು ಹೊರ್ಗಡೆ ಹೊಡೆಯೋದ್ರಿಂದ ಒಳಗಡೆದೇನು ಈಚೆಗೆ ಕಾಣಿಸೋದಿಲ್ಲ. ಒಂದು ವೇಳೆ ನಾವು ಇದನ್ನು
ಶೋ ಗಿಡ ಥರ ಚಿಕ್ಕ ಚಿಕ್ಕ ಪ್ಲ್ಯಾಂಟ್ ಅಂದರೆ ಗಿಡಗಳನ್ನ ಚಿಕ್ಕ ಚಿಕ್ಕ ಗಿಡಗಳು ಬರುತ್ತೆ ಅದನ್ನೆಲ್ಲ ಹಾಕಿ ಇಕ್ಕಬೇಕು ಅಂದರೆ ಇದೇ ಥರ ಸೇಮ್ ಒಂದು ಪೇಂಟ್ ಹೊಡೆದ್ಬಿಟ್ಟು ಅದಕ್ಕೆ ಏನಾನ ಫ್ಲವರ್ ಡಿಸೈನ್ಸು ಅಥವಾ ಬೇರೆ ಏನಾನ ಮಾಡಿ ನಾವು ಸಣ್ಣ ಸಣ್ಣದಾಗಿ ಪ್ಲ್ಯಾಂಟ್ಸ್ ಹಾಕಿ ಇಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ. ಮುಂದೆ ಬರೋಂಥ ವೀಡಿಯೋಗಳಲ್ಲಿ ಅದನ್ನು ಕೂಡ ತೋರಿಸ್ತೀನಿ ನಾನು. ಅದಾದಮೇಲೆ ನಾನು ಇದಕ್ಕೆ ಪ್ಲ್ಯಾಂಟ್ಸ್ ಏನು ಸದ್ಯಕ್ಕೆ ಇರಲಿಲ್ಲ, ಅದಕ್ಕೆ ಹುಡುಗಿ ಮಾಡಿಬಿಟ್ಟು ಟಿ ವಿ ಮುಂದೆ ಇಕ್ಕೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ಈ ಥರ ಮಾಡ್ತಾಯಿದ್ದೀನಿ. ನನಗೆ ಡ್ರಾಯಿಂಗ್ ಅಷ್ಟು ಕ್ಲಿಯರಾಗಿ ಬರೋಲ್ಲ. ನನಗೆ ಹೆಂಗೆ ಬರುತ್ತೋ ಡ್ರಾ ಹಂಗೆ ಮಾಡ್ತೀನಿ. ಪೆನ್ಸಿಲಲ್ಲಿ ಪೆನ್ನಲ್ಲಾದರೆ ಬುಕ್ ಮೇಲೆ ಮಾಡ್ಕೊತೀನಿ. ನೈಲ್ ಪಾಲಿಷಲ್ಲಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನನಗೆ ಕಷ್ಟ ಆಗ್ತಾಯಿತ್ತು. ಬಟ್ ಪರವಾಗಿಲ್ಲ, ಅದು ಹೆಂಗೆ ಬೇಕೋ ಅಂದರೆ ಯಾವ ರೀತಿಲಿ ಇರಬೇಕೋ ಆ ರೀತಿಲಿದೆ. ತುಂಬ ಕೆಟ್ಟದಾಗೂ ಇಲ್ಲ, ತುಂಬ ಚೆನ್ನಾಗೂ ಇಲ್ಲ. ಡ್ರಾ ಒಂದು ಬರಲ್ಲ ನನಗೆ.
ನಾನು ಆ ಬಾಟಲ್ದು ಮುಚ್ಚಳ ಬಂದು ಎಲ್ಲ ಹೋಲ್ಗಳು ಮಾಡಿಕೊಂಡೆ. ಯಾಕೆ ಅಂದರೆ ಅದು ಹುಡುಗಿ ಅಂದಮೇಲೆ ಕೂದಲೆಲ್ಲ ಬಿಟ್ಟರೆ ಚೆನ್ನಾಗಿರುತ್ತೆ, ಕೂದಲು ಥರ ಇದ್ದರೆ ಅಂತ ಅಂದ್ಬಿಟ್ಟು ಕೂದಲು ಬಿಡೋಣ ಅಂದ್ಕೊಂಡೆಲ್ಲ ಹೋಲ್ಗಳು ಮಾಡಿಕೊಂಡೆ. ನನ್ನ ಮಗಳು ಎದ್ದೇ ಬಿಟ್ಟಳು ಅಷ್ಟೊತ್ತಿಗೆ. ಇನ್ನು ಅವಳು ಎದ್ದರೆ ಯಾವ ಕೆಲಸನೂ ಆಗಲ್ಲ. ಆಮೇಲೆ ತಿರ್ಗಾ ಅವಳನ್ನ ಮಲಗ್ಸೋಕ್ಕೆ ಹೋಗೋ ಟ್ರೈ ಮಾಡಿದೆ, ಆದರೆ ಅವಳು ಮಲ್ಕೊಳ್ಲಿಲ್ಲ. ನಾವು ಲೈಟ್ ಆಫ್ ಮಾಡಿರಲಿಲ್ಲಲ್ಲ, ಬಿಗ್ ಬಾಸ್ ನೋಡ್ತಾಯಿದ್ವಿ, ಅದರಿಂದ ಅವಳು ಮಲಗಲಿಲ್ಲ. ಸರಿ ಅಂತ ಆಟಾಡ್ಕೊ ಹೋಗಲಿ ಒಂದೆರಡು ಸ್ವಲ್ಪ ಹೊತ್ತು ಅಂತ ಅಂದೆ. 1-2 ಸೆಕೆಂಡ್ ಆಟ ಆಡಿದ್ಲು, ತಿರ್ಗಿ ಆಮೇಲೆ ಆಟನೇ ಆಡಲಿಲ್ಲ. ನನ್ನ ಹತ್ರ ಬಂದು ಅಳ್ತಾ ಇದ್ಲು. ಆಮೇಲೆ ಅದು ಫೋನ್ಗಳೆಲ್ಲ ಬೀಳ್ಸೋದು ಎಲ್ಲ ಮಾಡ್ತಾಯಿದ್ಲು. ಅರ್ಧಂಬರ್ಧ ನಿದ್ದೆ ಆಗಿತ್ತಲ್ಲ, ಅದಕ್ಕೆ ಸ್ವಲ್ಪ ಜಾಸ್ತಿನೇ ಟಾರ್ಚರ್ ಕೊಡ್ತಾಯಿದ್ಲು. ಸರಿ ಬಿಡು, ನಾಳೆ ಫುಲ್ ಮಾಡೋಣ ಅಂದ್ಕೊಂಡು ಸುಮ್ಮನಾಗೋದೆ ನಾನು. ಅರ್ಧನೇ ಮಾಡಿದ್ದು, ಪೂರ್ತಿ ಮಾಡೋಕ್ಕಾಗಿಲ್ಲ. ಪೂರ್ತಿ ಮಾಡಿ ನಾಳೆ ಅಪ್ಲೋಡ್ ಮಾಡ್ತೀನಿ. ಇವತ್ತು ಇಷ್ಟೇ ಆಗಿದ್ದರಿಂದ ಇಷ್ಟೇ ಮಾಡಿದ್ದೀನಿ. ನಾನು ಇಲ್ಲಿ ಕೂದಲಿಗೆ ಸಿಲ್ಕ್ ಥ್ರೆಡ್ ಬ್ಲ್ಯಾಕ್ ಕಲರ್ ತೊಗೊಂಡಿದ್ದೀನಿ. ನಾರ್ಮಲ್ ಥ್ರೆಡ್ಡೇ ತೊಗೊಳ್ಳೋಣ ಅಂದ್ಕೊಂಡೆ, ಬಟ್ ಅದು ಅಷ್ಟು ಚೆನ್ನಾಗಿ ಕಾಣಲ್ಲ ಕೂದಲಿಗೆ, ಅದರಿಂದ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಇವತ್ತು ಪೂರ್ತಿ ಆಗಿಲ್ಲ, ಇಷ್ಟೇ ಆಗಿದ್ದು. ನಿಮಗೆ ಮಿಕ್ಕಿದ ವಿಡಿಯೋ ಸಮೇತ ನಾಳೆ ತೋರಿಸಿ ಯಾವ ರೀತಿಲಿ ಮಾಡಿದ್ದೀನಿ ಅಂತ ಕ್ಲಿಯರಾಗಿ ಫಿನಿಶಿಂಗ್ ಕೊಡ್ತೀನಿ. ಇದೇ ರೀತಿಲಿ ದಿನ ಒಂದೊಂದು ಏನೋ ಹೊಸ ರೀತಿ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಬಟ್ ಯಾವುದೂ ಕೂಡ ಒಂದೇ ದಿವಸದಲ್ಲಿ ಮಾಡಿ ಅಪ್ಲೋಡ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕಾಗಲ್ಲ. ಟೈಮ್ ಆಗುತ್ತೆ, 2 ದಿವಸ, ಒಂದೊಂದು ಸತಿ 3 ದಿವಸ, ಈ ರೀತಿಲಿ ದೊಡ್ಡ ಅಂದರೆ ಚೆನ್ನಾಗಿ ಬೇರೆ ಥರ ಏನಾನ ಮಾಡ್ತಾಯಿದ್ರೆ ಅದಕ್ಕೆಲ್ಲ ಸ್ವಲ್ಪ ಟೈಮ್ ಜಾಸ್ತಿನೇ ಹಿಡಿಯುತ್ತೆ, 3 ದಿವಸ ಆ ಥರ ಎಲ್ಲ. ಕೆಲವೊಂದು ಚಿಕ್ಕದಾದರೆ 1 ದಿವಸ 2 ದಿವಸ ಆಗುತ್ತೆ. ಆ ಥರ ನಾನು ಟೈಮ್ ತೊಗೊಂಡು ಅಪ್ಲೋಡ್ ಮಾಡ್ತೀನಿ ವೀಡಿಯೋಸ್ಗಳನ್ನ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಇದು ಹೇಗಿದೆ ಅಂತ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾಳೆ ಇದ್ರದ್ದು ಪೂರ್ತಿ ವಿಡಿಯೋ ಹಾಕ್ತೀನಿ, ಹೆಂಗೆ ಕಾಣಿಸ್ತಾ ಇದೆ ಅಂತ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಪೂರ್ತಿ ವಿಡಿಯೋ ಇಲ್ಲ ಅಂತ ಬೇಜಾರು ಮಾಡ್ಕೊಳ್ಬೇಡಿ. ನಾಳೆ ಖಂಡಿತವಾಗ್ಲೂ ಇದ್ರ ಪೂರ್ತಿ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್.